ಕುಂಭರಾಶಿಯವರೇ ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ರಾಶಿ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕುಂಭರಾಶಿಯವರೇ, ಈ ಭೂಮಿಯ ಮೇಲೆ ಇನ್ನೂ ಯಾರೂ ಹುಟ್ಟಿಲ್ಲ. ಈ ಘಟನೆ ನಡೆಯುವುದನ್ನು ತಡೆಯಲು ಸುತ್ತಮುತ್ತ ಯಾರೂ ಇಲ್ಲದಿದ್ದಾಗ ಮಾತ್ರ ಈ ವಿಡಿಯೋ ನೋಡಿ. ಕಲಿಯುಗದ ಅತ್ಯಂತ ದೊಡ್ಡ ಪವಾಡ. ಹೌದು ಗೆಳೆಯರೇ, ಮುಂಬರುವ 48 ಗಂಟೆಯ ಒಳಗೆ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಪುಟ ತಿರುಗಲಿದೆ. ಆತನ ಮನೆಯಿಂದ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಅದ್ಭುತ ಪವಾಡ ಎದುರಾಗಲಿದೆ. ಈ ಕಲಿಯುಗದಲ್ಲಿ ಮೊದಲ ಬಾರಿಗೆ ಹೀಗೆ ಗೊತ್ತಿರುವುದು. ಈ 2 ದಿನಗಳ ಒಳಗೆ ನಿಮಗೆ 2 ದೊಡ್ಡ ಶುಭವಾರ್ತೆಗಳು ಸಿಗಲಿವೆ. ಇದನ್ನು ಕೇಳಿದ ತಕ್ಷಣ ನಿಮ್ಮ ಮನಸ್ಸಿಗೆ ತಂಪು ಸಿಗುತ್ತದೆ. ಈ 2 ದಿನಗಳು ನಿಮ್ಮ ಅದೃಷ್ಟದ ಮಹಾದ್ವಾರವನ್ನು ತೆರೆಯಲು ಬಂದಿವೆ. ಬ್ರಹ್ಮಾಂಡವು ನಿಮಗೆ ಇಂಥ ಗುಪ್ತಧನದ ಬಾಗಿಲನ್ನು ತೆರೆಯಲಿದೆ. ಇದು ನಿಮ್ಮ ಜೀವನವನ್ನು ರಾತ್ರೋರಾತ್ರಿ ಬದಲಾಯಿಸಿ ಬಿಡುತ್ತದೆ. ಈಗ ನಿಮ್ಮ ಕರ್ಮಗಳ ಒಂದೊಂದೇ ಲೆಕ್ಕಾಚಾರ ಈ 2 ದಿನಗಳಲ್ಲಿ ಸಿಗಲಿದೆ. ನಿಮ್ಮ ಜೀವನ ನಿಜವಾದ ಐತಿಹಾಸಿಕ ದಿನ ಬಂದಿದೆ. ಸಮಯದ ಚಕ್ರವು ಈ ರೀತಿ ತಿರುಗಿದೆ ಎಂದರೆ ಸ್ನೇಹಿತರೆ, ಈಗ ನಿಮ್ಮ ಜೀವನ ಬದಲಾಗುವುದರಿಂದ ಈ ಭೂಮಿಯ ಮೇಲೆ ಅದನ್ನು ತಡೆಯಲು ಇನ್ನೂ ಯಾರೂ ಇಲ್ಲ. ಇದನ್ನು ಈಗ ತಡೆಯಲು ಸಾಧ್ಯವಿಲ್ಲ. ಸ್ವತಃ ಬ್ರಹ್ಮಾಂಡದ 3 ಲೋಕಗಳ ಅಧಿಪತಿಗಳ ಆದೇಶ ಬಂದಿದೆ. ಈಗ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ನಿಮ್ಮ ಕರ್ಮಗಳ ಆ ರಹಸ್ಯ ಪುಸ್ತಕವನ್ನು ತೆರೆದಿದ್ದಾರೆ. ಇದಕ್ಕಾಗಿ ಶತಮಾನಗಳಿಂದ ಕಾಯುತ್ತಿದ್ದೀರಿ. ಈಗ ನಿಮ್ಮ ಕಳೆದು ಹೋದ ಸಾಮ್ರಾಜ್ಯವು ವಿಧಾತನು ನಿಮಗೆ ಯಾವುದೇ ಪರಿಸ್ಥಿತಿಯಲ್ಲೂ ಮರಳಿ ನೀಡಲು ನಿರ್ಧರಿಸಿದ್ದಾನೆ. ಇಂದಿನವರೆಗೂ ನಿಮ್ಮ ಸಜ್ಜನಿಕೆಯನ್ನು ಜನರು ಅತ್ಯಂತ ದೊಡ್ಡ ದೌರ್ಬಲ್ಯವೆಂದು ಭಾವಿಸಿದ್ದರು. ನಿಮ್ಮನ್ನು ನೇರ ಮತ್ತು ಶಾಂತ ಸ್ವಭಾವದವರೆಂದು ತಿಳಿದು ನಿಮ್ಮ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದರು. ಈಗ ಆ ಎಲ್ಲ ಜನರಿಗೆ ತಕ್ಕ ಉತ್ತರ ಸಿಗಲಿದೆ. ಮತ್ತು ಯಾವ ಜನರು ನಿಮ್ಮ ಕಣ್ಣುಗಳಲ್ಲಿ ಕಣ್ಣೀರು ತರಿಸಿದ್ದರು, ರಾತ್ರಿ ಇಡೀ ನಿಮ್ಮನ್ನು ನಿದ್ದೆಯಿಲ್ಲದೆ ಎಚ್ಚರವಾಗಿರುವಂತೆ ಮಾಡಿ ನಿಮ್ಮನ್ನು ಸಹಾಯಕರನ್ನಾಗಿ ಬಿಟ್ಟ ಜನರಿಗೆ ಈಗ ಆ ಜನರು ತಮ್ಮದೇ ಕರ್ಮಗಳಿಂದಾಗಿ ರಕ್ತದ ಕಣ್ಣೀರು ಸುರಿಸಲಿದ್ದಾರೆ. ಮುಂಬರುವ 2 ದಿನಗಳು ನಿಮ್ಮ ಜೀವನದ ಅತ್ಯಂತ ದೊಡ್ಡ ಮತ್ತು ಐತಿಹಾಸಿಕ ಸಮಯವಾಗಿ ದಾಖಲಾಗಲಿವೆ. ಇದು ನಿಮ್ಮ ಪೂರ್ಣ ಜೀವನದ ರೇಖೆಯನ್ನು ರಾತ್ರೋರಾತ್ರಿ ಬದಲಾಯಿಸಿ ಬಿಡುತ್ತದೆ. ಗ್ರಹ ಕುಂಡಲಿ ಇದುವರೆಗಿನ ಅತ್ಯಂತ ದೊಡ್ಡ ಮತ್ತು ಪ್ರಮುಖ ನಿರ್ಣಾಯಕ ತೀರ್ಪು ಬಂದಿದೆ. ಅಂತರಿಕ್ಷದಲ್ಲಿ ಶನಿ ಮತ್ತು ಮಂಗಳನ ಇಂಥ ಅಪರೂಪ ಹಾಗೂ ಶಕ್ತಿಶಾಲಿ ಪ್ರಭಾವ ನಿಮ್ಮ ರಾಶಿ ಮತ್ತು ನಿಮ್ಮ ತಲೆಯಲ್ಲಿ ಕಂಡುಬರುತ್ತಿದೆ. ಇದು ನಿಮ್ಮ ಜೀವನದಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು, ತಂತ್ರಮಂತ್ರಗಳ ಅಡೆತಡೆಗಳನ್ನು, ಸ್ನೇಹಿತರೆ, ಶತ್ರುಗಳ ಕೆಟ್ಟ ದೃಷ್ಟಿಯನ್ನು ಬುಡ ಸಮೇತ ನಾಶಪಡಿಸುತ್ತದೆ. ಈಗ ನಿಮ್ಮ ಮನೆಯಲ್ಲಿ ಸಂತೋಷದ ಆ ಧ್ವಜ ಹಾರಲಿದೆ. ಇದರ ಕಲ್ಪನೆಯನ್ನು ನಿಮ್ಮ ನೆರೆಹೊರೆಯವರು, ನಿಮ್ಮ ಶತ್ರುಗಳು ಎಂದಿಗೂ ಕನಸಿನಲ್ಲಿ ಯೋಚಿಸಿರಲು ಸಾಧ್ಯವಿಲ್ಲ. ನಿಮ್ಮ ಜೀವನದ ಅತ್ಯಂತ ದೊಡ್ಡ ಸುವರ್ಣ ಸಮಯ ಈಗ ನಿಮ್ಮ ಮುಂದೆ ಬಂದು ನಿಂತಿದೆ. ನಿಜವಾದ ಜೀವನವನ್ನು ನೀವು ಬದುಕುವ ಕ್ಷಣ. ಹೌದು ಸ್ನೇಹಿತರೆ, ಈಗ ಆ ಕ್ಷಣವನ್ನು ಬದುಕಿಬಿಡಿ. ವಿಜಯ ಮತ್ತು ಯಶಸ್ಸು ಒಂದಾಗಿ ಜೀವನದಲ್ಲಿ ಬರಲಿವೆ. ಇದನ್ನು ನೋಡಿ ನಿಮ್ಮ ಜೀವನದಲ್ಲಿ ದೊಡ್ಡ ಸಂಚಲನವೇ ಉಂಟಾಗುತ್ತದೆ. ಈ 2 ದಿನಗಳ ಸಮಯವನ್ನು ನೀವು ಬಯಸಿದರೂ ಮರೆಯಲು ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ಏಕೆಂದರೆ ಇದು ನಿಮ್ಮ ಜೀವನದ ನಿಜವಾದ ಸುವರ್ಣ ಫಲವಾಗಿದೆ. ಮಲಗಿರುವ ಅದೃಷ್ಟವನ್ನು ಇದ್ದಕ್ಕಿದ್ದಂತೆ ಎಚ್ಚರಿಸುವ ಬ್ರಹ್ಮಾಂಡದ ಅತ್ಯಂತ ದೊಡ್ಡ ಮತ್ತು ಆಳವಾದ ರಹಸ್ಯ ಇದಾಗಿದೆ. ನಿಮ್ಮ ಜೀವನದಲ್ಲಿ ಇಂಥ ಒಂದು ರಹಸ್ಯ ತಿಳಿಯಲಿದೆ. ಇಂಥ ದಿವ್ಯ ರಹಸ್ಯದ ಬಗ್ಗೆ ಸ್ನೇಹಿತರೆ, ನೀವು ಎಂದಿಗೂ ಯೋಚನೆಯನ್ನು ಮಾಡಿರುವುದಿಲ್ಲ. ನೀವು ಯಾವುದರ ಬಗ್ಗೆ ಸಂಪೂರ್ಣವಾಗಿ ಖ್ಯಾತರಾಗಿದ್ದೀರೋ ಅದನ್ನು ಕೇಳಿದ ತಕ್ಷಣ ನಿಮ್ಮ ಪಾದದ ಕೆಳಗಿನ ಭೂಮಿ ಜಾರಿದಂತಾಗುತ್ತದೆ. ಈಗ ನಿಮ್ಮ ಕರ್ಮಗಳ ಒಂದೊಂದೇ ರಹಸ್ಯಗಳು ಹೊರಬರಲಿವೆ. ಇದು ನಿಜಕ್ಕೂ ನಿಮ್ಮನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತದೆ. ನೀವು ಸಂಪೂರ್ಣವಾಗಿ ಆಶ್ಚರ್ಯದಲ್ಲಿ ಮುಳುಗಿದ್ದೀರಿ. ಮಹಾಬಲಿ ಬಜರಂಗಬಲಿ ಈ ಕಲಿಯುಗದ ಜಾಗೃತ ದೇವರಾಗಿದ್ದಾರೆ. ಅವರ ಅಪಾರ ಮತ್ತು ವಿಶೇಷ ಕೃಪೆಯಿಂದ ಈಗ ನಿಮ್ಮ ಜೀವನದಲ್ಲಿ 2 ಅತ್ಯಂತ ದೊಡ್ಡ ಭೂಕಂಪನ ಉಂಟು ಮಾಡುವ ಶುಭವಾರ್ತೆಗಳು ಸಿಗಲಿವೆ. ಈ ಘಟನಾವಳಿಗಳ ಮೊದಲ ದಿನವೇ ಈ ಮೊದಲ ದೊಡ್ಡ ಶುಭವಾರ್ತೆ ಸಿಗಲಿದೆ. ಇದು ನಿಮ್ಮ ವ್ಯಾಪಾರ ಮತ್ತು ಧನಕ್ಕೆ ಸಂಬಂಧಿಸಿದ್ದಾಗಿರುತ್ತದೆ. ಮತ್ತು 2ನೇ ದಿನ ನಿಮ್ಮ ಜೀವನದ ಆ ಬೀಗ ತೆರೆಯಲಿದೆ. ಇದು ಹಲವು ವರ್ಷಗಳಿಂದ ಹಾಗೂ ಹಲವು ತಲೆಮಾರುಗಳಿಂದ ಮುಚ್ಚಲ್ಪಟ್ಟಿತ್ತು. ಸ್ನೇಹಿತರೆ, ಈ ಭವಿಷ್ಯವಾಣಿಯನ್ನು ಯಾರು ಸಾಮಾನ್ಯ ವಿಷಯ ಅಥವಾ ತಮಾಷೆ ಎಂದು ತಿಳಿಯುವ ತಪ್ಪು ಮಾಡಬೇಡಿ. ವಿಧಾತನ ಮನೆಯಲ್ಲಿ ಕಲ್ಲಿನ ಮೇಲೆ ಬರಹವಾಗಿದೆ. ಹೌದು ಸ್ನೇಹಿತರೆ, ಇದರ ಪ್ರತಿಯೊಂದು ಪದವೂ ನಿಜವಾಗಲಿದೆ. ಇದು ನನ್ನ ಅಚಲವಾದ ವಿಶ್ವಾಸವಾಗಿದೆ. ಆದರೆ ಈ ಮಹಾಪವಾಡದ ನಡುವೆ ನೀವು ಈ 2 ದಿನಗಳ ಒಳಗೆ ಇಂಥ ತಪ್ಪನ್ನು ಮಾಡಬಾರದು. ಇದಕ್ಕೆ ನೀವು ನಂತರ ತುಂಬಾ ಪಶ್ಚಾತ್ತಾಪ ಪಡಬೇಕಾಗಬಹುದು. ಹೌದು ಸ್ನೇಹಿತರೆ, ನನ್ನ ಮಾತನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ. ದೇವರು ಮನುಷ್ಯನಿಗೆ ಧನವನ್ನು ಕೊಟ್ಟಾಗ ಅವನು ಅವನ ಕಠಿಣ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಾನೆ. ನಿಮಗೆ ಇಂದಿನಿಂದ ಹಿಡಿದು ಮುಂಬರುವ 2 ದಿನಗಳ ಒಳಗೆ ಇಂತಹ ಯಾವುದೇ ಮರೆತೂ ಸಹ ಯಾವುದೇ ಪಾಪವನ್ನು ಮಾಡಬೇಡಿ ಅಥವಾ ಯಾರ ಮನಸ್ಸಿಗೂ ನೋವನ್ನು ಉಂಟು ಮಾಡಬೇಡಿ. ಹೌದು ಸ್ನೇಹಿತರೆ, ಇದರಿಂದ ನಿಮ್ಮ ಇಷ್ಟ ದೇವ ಅಥವಾ ದೇವರು ಕೊಳ್ಳಬಹುದು. ಏಕೆಂದರೆ ಇದು ನಿಮ್ಮ ಜೀವನದ ಇದುವರೆಗೆ ಅತ್ಯಂತ ದೊಡ್ಡ ಮತ್ತು ಕೊನೆಯ ಅವಕಾಶವಾಗಿರಬಹುದು. ನಿಮ್ಮ ಯಾವುದೇ ಅಜ್ಞಾನ ಅಥವಾ ಕೋಪದ ಕಾರಣದಿಂದ ಇದನ್ನು ಕಳೆದುಕೊಂಡರೆ ನಂತರ ಜೀವನವಿಡೀ ಕುಳಿತು ಅಳಬೇಕಾಗುತ್ತದೆ. ಹೌದು ಸ್ನೇಹಿತರೆ,
ಸಮಯದಲ್ಲಿ ನಿಮ್ಮ ಮನೆಯ ಹೊಸ್ತಿಲಿಗೆ ಅತ್ಯಂತ ದಿವ್ಯ ಮತ್ತು ಅದೃಶ್ಯ ದೇವಿಯ ಆಗಮನವಾಗುತ್ತಿದೆ. ಈ ಅದೃಶ್ಯ ದೇವಿ ನಿಮ್ಮ ಮನೆಯಲ್ಲಿ ಪ್ರವೇಶಿಸಲು ಹಲವು ಗುಪ್ತ ಸಂಕೇತಗಳನ್ನು ನೀಡುತ್ತಿದ್ದಾಳೆ. ಇದರ ರಹಸ್ಯದ ಬಗ್ಗೆ ಇಂದಿನವರೆಗೂ ನಿಮಗೆ ತಿಳಿಸಿರಲು ಸಾಧ್ಯವಿಲ್ಲ. ಯಾವಾಗ ಈ ಶಕ್ತಿ ನಿಮ್ಮ ಮನೆಗೆ ಬರುತ್ತದೆ ಎಂದರೆ ಇದ್ದಕ್ಕಿದ್ದಂತೆ ಮನೆಯ ವಾತಾವರಣ ಬದಲಾಗತೊಡಗುತ್ತದೆ. ನೀವು ಯೋಚಿಸಿದ ಕೆಲಸಗಳು ತಾವಾಗೇ ಪೂರ್ಣಗೊಳ್ಳತೊಡಗುತ್ತವೆ. ನಿಮ್ಮ ವ್ಯಾಪಾರದಲ್ಲಿ ಒಂದು ಇಂಥ ಅಭೂತಪೂರ್ವ ಪ್ರಗತಿ ಕಂಡು ಬರುತ್ತದೆ. ಇದನ್ನು ನೀವು ಎಂದಿಗೂ ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ನಿಮ್ಮ ವ್ಯವಹಾರ ಮತ್ತು ವ್ಯಾಪಾರವು ಕಳೆದ ಕೆಲವು ಸಮಯದಿಂದ ನಷ್ಟದಲ್ಲಿ ನಡೆಯುತ್ತಿತ್ತು ಅಥವಾ ಮಂದಗತಿ ಇತ್ತು. ಆದರೆ ಈಗ ಅದರಲ್ಲಿ ಇದ್ದಕ್ಕಿದ್ದಂತೆ ಧನದ ಮಳೆ ಸುರಿಯಲಿದೆ. ಸ್ಥಿತಿಯು ಸುಧಾರಿಸುತ್ತಿದೆ. ಈ ವ್ಯಾಪಾರದ ಯಶಸ್ಸಿನ ಹಿಂದೆ ಆ ಅದೃಶ್ಯ ದೇವಿಯ ಹಸ್ತವಿದೆ. ಆಕೆ ನಿಮ್ಮ ಭಕ್ತಿಗೆ ಪ್ರಸನ್ನಳಾಗಿ ರಹಸ್ಯವಾಗಿ ನಿಮ್ಮ ಮನೆಯ ಮುಖ್ಯ ದ್ವಾರದಿಂದ ಪ್ರವೇಶಿಸುತ್ತಿದ್ದಾಳೆ. ಈ ಸಮಯದಲ್ಲಿ ನಿಮ್ಮ ಸುತ್ತಮುತ್ತ ಯಾವುದೇ ರೀತಿಯ ಸಂಕೇತಗಳು ಕಂಡುಬರುತ್ತವೆ. ಉದಾಹರಣೆಗೆ, ಇದ್ದಕ್ಕಿದ್ದಂತೆ ಒಂದು ದಿವ್ಯ ಸುಗಂಧ ಬರುವುದು, ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಕಣ್ಣುಗಳು ತೆರೆಯುವುದು ಮತ್ತು ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಶಾಂತಿಯ ಅನುಭವವಾಗುವುದು. ಈ ಎಲ್ಲ ಸಂಕೇತಗಳು ವಿಧಾತನು ನಿಮ್ಮ ಅದೃಷ್ಟದ ಗಳನ್ನು ತಿರುಗಿಸಿದ್ದಾನೆ ಎಂಬುದಕ್ಕೆ ಸಾಕ್ಷಿಯಾಗಿವೆ. ಯಾವುದು ಗುಪ್ತ ರಹಸ್ಯ ನಿಮ್ಮ ಜೀವನಕ್ಕೆ ಸಂಬಂಧಿಸಿದೆಯೋ ಅದೇನೆಂದರೆ ನಿಮ್ಮ ಪೂರ್ವಜರು ಗಳಿಸಿದ ಪುಣ್ಯ ಮತ್ತು ನಿಮ್ಮ ಸ್ವಂತ ಸಂಚಿತ ಕರ್ಮಗಳು ಈಗ ಒಟ್ಟಿಗೆ ಉದಯಿಸಲಿವೆ. ಇದುವರೆಗೂ ನೀವು ಯಾವ ನಿಗೂಢ ಯಶಸ್ವಿಗಾಗಿ ಹೋರಾಡುತ್ತಿದ್ದೀರೋ ಸ್ನೇಹಿತರೆ, ಎಲ್ಲಿ ಪ್ರತಿಯೊಂದು ಕೆಲಸವೂ ಆಗುವ ಕೊನೆ ಕ್ಷಣದಲ್ಲಿ ಕೆಟ್ಟು ಹೋಗುತ್ತಿತ್ತೋ ಅದು ನಿಜವಾಗಿ ಒಂದು ಪರೀಕ್ಷೆಯಾಗಿತ್ತು. ಅದು ಈಗ ಪೂರ್ಣಗೊಂಡಿದೆ. ಈಗ ಬ್ರಹ್ಮಾಂಡದ 3 ಲೋಕಗಳ ಅಧಿಪತಿಗಳ ಆದೇಶ ನಿಮ್ಮ ಪರವಾಗಿದೆ. ಸ್ನೇಹಿತರೆ, ನೀವು ಕೇವಲ ಶಾಂತವಾಗಿರಬೇಕು. ಯಾರ ಮುಂದೆಯೂ ಈ ಪವಾಡದ ಬಗ್ಗೆ ಡಂಗೂರ ಸಾರಬಾರದು ಮತ್ತು ಅತ್ಯಂತ ಮೌನವಾಗಿ ಈ ದಿವ್ಯ ಸಮಯವನ್ನು ಸಾಕ್ಷಿಯಾಗಿ ಸ್ವೀಕರಿಸಬೇಕು. ಹೌದು ಸ್ನೇಹಿತರೆ, ಯಾವಾಗ ಸುತ್ತಮುತ್ತ ಯಾರೂ ಇರುವುದಿಲ್ಲವೋ ಆಗಲೇ ನಿಮಗೆ ಈ ಯಶಸ್ಸು ಮತ್ತು ಗುಪ್ತಧನದ ಅನುಭೂತಿ ಉಂಟಾಗುತ್ತದೆ. ಕಲಿಯುಗದ ಈ ಅತ್ಯಂತ ದೊಡ್ಡ ಪವಾಡ ನಿಮ್ಮ ಕಣ್ಣುಗಳ ಮುಂದೆ ಸಹಕಾರಗೊಳ್ಳಲಿದೆ. ಮೊದಲ ದೊಡ್ಡ ಶುಭವಾರ್ತೆ ನಿಮ್ಮ ಕುಟುಂಬದಿಂದ ಬರಲಿದೆ. ಸ್ನೇಹಿತರೆ, ಯಾವುದೋ ದೀರ್ಘಕಾಲದಿಂದ ನಡೆಯುತ್ತಿದ್ದ ಆ ದೊಡ್ಡ ವಿವಾದವನ್ನು ಶಾಶ್ವತವಾಗಿ ಕೊನೆಗೊಳಿಸುತ್ತಿದೆ. ಇದು ನಿಮ್ಮ ರಾತ್ರಿ ನಿದ್ರೆಯನ್ನು ಕಸಿದುಕೊಂಡಿತ್ತು. ಮತ್ತು ಎರಡನೇ ದೊಡ್ಡ ಶುಭವಾರ್ತೆಯು ನಿಮ್ಮ ವೃತ್ತಿ ಜೀವನ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಅಂಥ ದೊಡ್ಡ ಬದಲಾವಣೆಯನ್ನು ತರಲಿದೆ. ಇದು ನಿಮ್ಮನ್ನು ತಳಮಟ್ಟದಿಂದ ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಹೌದು ಸ್ನೇಹಿತರೆ, ದೇವ ಅವರ ನ್ಯಾಯಪ್ರಿಯ ದೃಷ್ಟಿ ಮತ್ತು ಮಂಗಳನ ಪರಾಕ್ರಮ ಒಟ್ಟಿಗೆ ನಿಮ್ಮೊಳಗೆ ಒಂದು ಹೊಸ ಶಕ್ತಿಯನ್ನು ತುಂಬುತ್ತಿವೆ. ಇದರಿಂದ ನಿಮ್ಮ ಮುಂದೆ ಬರುವ ಪ್ರತಿಯೊಂದು ಅಡೆತಡೆಯು ಹುಲ್ಲಿನಂತೆ ಹಾರಿ ಹೋಗುತ್ತದೆ. ಶತ್ರುಗಳ ಪ್ರತಿಯೊಂದು ತಂತ್ರವೂ ಉಲ್ಟಾ ಆಗಲಿದೆ ಮತ್ತು ಯಾರು ನಿಮ್ಮ ವಿನಾಶಕ್ಕೆ ಯೋಜನೆ ರೂಪಿಸುತ್ತಿದ್ದರೋ ಅವರು ತಾವಾಗಿ ಬಂದು ನಿಮ್ಮ ಪಾದಗಳಿಗೆ ಬೀಳಲಿದ್ದಾರೆ. ಇದು ಸುವರ್ಣ ಕಾಲವು ನಿಮ್ಮ 7 ತಲೆಮಾರುಗಳ ಬಡತನವನ್ನು ಅಳಿಸಿ ಹಾಕುವ ಸಾಮರ್ಥ್ಯವನ್ನು ಹೊಂದಿದೆ. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ನಿರ್ಮಲವಾಗಿಟ್ಟುಕೊಳ್ಳಿ. ಯಾರ ಮೇಲೂ ದ್ವೇಷ ಸಾಧಿಸಬೇಡಿ ಮತ್ತು ಮಹಾಬಲಿ ಹನುಮಂತನ ಚರಣಗಳಲ್ಲಿ ನಿಮ್ಮನ್ನು ಸಮರ್ಪಿಸಿಕೊಳ್ಳಿ. ಏಕೆಂದರೆ ವಿಧಾತನ ಈ ಬರಹವನ್ನು ಈಗ ಯಾರು ಬದಲಾಯಿಸಲು ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ನಿಮ್ಮೆಲ್ಲರ ಮಾಹಿತಿಗಾಗಿ ನಾವು ಬಯಸುವುದೇನೆಂದರೆ ಈ ಅದೃಶ್ಯ ಶಕ್ತಿಯು ನಿಮ್ಮ ಮನೆಗೆ ಬಂದ ನಂತರ ನಿಮ್ಮ ಜೀವನದ ಪ್ರತಿಯೊಂದು ಮೂಲೆಯೂ ಸಂತೋಷದಿಂದ ಸುಗಂಧಮಯವಾಗುತ್ತದೆ. ಮತ್ತು ಈ ಪವಾಡವು ಎಷ್ಟು ರಹಸ್ಯವಾಗಿರುತ್ತದೆ ಎಂದರೆ ಜಗತ್ತಿಗೆ ತಿಳಿಯುವ ಸಮಯ ಬರುವಷ್ಟರಲ್ಲಿ ನೀವು ಯಶಸ್ಸಿನ ಮಟ್ಟವನ್ನು ತಲುಪುತ್ತೀರಿ. ಅಲ್ಲಿಂದ ನಿಮ್ಮನ್ನು ಕೆಳಗೆ ಬೀಳಿಸುವುದು ಯಾರಿಗೂ ಸಾಧ್ಯವಿಲ್ಲ. ಸ್ನೇಹಿತರೆ, ಯಾವ ರಹಸ್ಯವನ್ನು ಇದುವರೆಗೂ ಬ್ರಹ್ಮಾಂಡ ನಿಮ್ಮಿಂದ ಬಚ್ಚಿಟ್ಟಿತ್ತೋ ಅದೇನೆಂದರೆ ನಿಮ್ಮ ಕುಂಡಲಿಯ ಭಾಗ್ಯಸ್ಥಾನದಲ್ಲಿ ಈಗ ಆ ದಿವ್ಯ ಗ್ರಹಗಳ ಕಾವಲು ಆರಂಭವಾಗಿದೆ. ಯುಗಯುಗಗಳಲ್ಲಿ ಯಾವುದೋ ಒಂದು ಅದೃಷ್ಟಶಾಲಿ ಜೀವನದಲ್ಲಿ ಅಂದರೆ ಜಾತಕನ ಜೀವನದಲ್ಲಿ ಬರುತ್ತದೆ. ಹೌದು ಸ್ನೇಹಿತರೆ, ಕಲಿಯುಗದ ಈ ಕಾಲದಲ್ಲಿ ಎಲ್ಲಿ ಜನರು ಒಬ್ಬರನ್ನೊಬ್ಬರು ಕೆಳಗೆ ಬೀಳಿಸಲು ನಿರತರಾಗಿದ್ದಾರೋ ಅಲ್ಲಿ ಸ್ವತಃ ಮಹಾಬಲಿ ಬಜರಂಗಬಲಿಯು ನಿಮ್ಮ ಕೈ ಇದ್ದಾನೆ. ವ್ಯಾಪಾರ ಮತ್ತು ಉದ್ಯಮದ ಕ್ಷೇತ್ರದಲ್ಲಿ ಈಗ ನಿಮ್ಮ ಬುದ್ಧಿ ಎಷ್ಟು ತೀವ್ರಗತಿಯಲ್ಲಿ ಕೆಲಸ ಮಾಡುವುದೆಂದರೆ ನಿಮ್ಮ ವಿರೋಧಿಗಳು ಸಹ ನಿಮ್ಮ ಮುಂದೆ ಮಂಡಿ ಊರುತ್ತಾರೆ. ಒಂದು ವೇಳೆ ನಿಮ್ಮದು ಯಾವುದೇ ಹಳೆಯ ಸಾಲವಿದ್ದರೆ ಅಥವಾ ವರ್ಷಗಳಿಂದ ಸಿಲುಕಿಕೊಂಡಿದ್ದ ಬಾಕಿ ಇದ್ದರೆ ಮತ್ತು ಯಾರಿಂದ ಅದನ್ನು ಪಡೆಯುವ ಭರವಸೆಯನ್ನು ನೀವು ಸಂಪೂರ್ಣವಾಗಿ ಬಿಟ್ಟು ಬಿಟ್ಟಿದ್ದೀರೋ ಅದು ಮುಂದಿನ 48 ಗಂಟೆಗಳ ಒಳಗೆ ಯಾವುದಾದರೂ ಒಂದು ಮಾಧ್ಯಮದ ಮೂಲಕ ನಿಮ್ಮ ಕಡೆ ಎಳೆದುಕೊಂಡು ಬರುತ್ತದೆ. ಹೌದು ಸ್ನೇಹಿತರೆ, ರುಜಿಗಲ್ಲಿನಂತೆ ನಿಮ್ಮ ಮನೆಗೆ ಎಳೆದುಕೊಂಡು ಬರುತ್ತದೆ. ಇದು ಬ್ರಹ್ಮಾಂಡದ ಆ ರಹಸ್ಯಧನದ ದ್ವಾರವಾಗಿದೆ. ಇದನ್ನು ವಿಧಾತನು ಕೇವಲ ನಿಮ್ಮ ಸತ್ಕರ್ಮಗಳನ್ನು ನೋಡಿ ತೆರೆದಿದ್ದಾನೆ. ನಿಮ್ಮ ಜೀವನದಲ್ಲಿ ಬರಲಿರುವ ಎರಡನೇ ಅತಿ ದೊಡ್ಡ ಒಳ್ಳೆಯ ಸುದ್ದಿ ಎಂದರೆ ಅದು ನಿಮ್ಮ ಮುಚ್ಚಿ ಹೋಗಿದ್ದ ಅದೃಷ್ಟದ ಬೀಗವನ್ನು ಶಾಶ್ವತವಾಗಿ ತೆರೆಯುತ್ತದೆ. ಯಾವುದರ ಕಾರಣದಿಂದ ನಿಮ್ಮ ಪ್ರಗತಿಯು ನಿಂತು ಹೋಗಿತ್ತೋ, ಸಮಾಜದಲ್ಲಿ ಯಾವ ಗೌರವವನ್ನು ನಿಮ್ಮಿಂದ ಕಸಿದುಕೊಳ್ಳಲಾಗಿತ್ತೋ, ನಿಮ್ಮ ಸ್ವಂತ ಜನರಿಂದಾಗಿ ಯಾವ ಘನತೆಯು ಮಣ್ಣು ಪಾಲಾಗಿತ್ತು,
ಅದು ಈಗ 2ರಷ್ಟಾಗಿ ನಿಮ್ಮ ಬಳಿ ಮರಳಿ ಬರುತ್ತದೆ. ವಿಧಾತನ ಈ ನ್ಯಾಯವನ್ನು ನೋಡಿ ನಿಮ್ಮ ಪ್ರಾಮಾಣಿಕತೆಯನ್ನು ಅಪಹಾಸ್ಯ ಮಾಡುತ್ತಿದ್ದ ಜನರು ತಾವೇ ನಾಚಿಕೆಯಿಂದ ನೀರಾಗಿ ಹೋಗುತ್ತಾರೆ. ಗ್ರಹಗತಿಗಳ ಈ ಅದ್ಭುತ ಯೋಗವು ಶನಿದೇವರ ವಿಶೇಷ ಅನುಗ್ರಹದಿಂದ ನಿರ್ಮಾಣವಾಗಿದೆ. ಏಕೆಂದರೆ ಸ್ನೇಹಿತರೆ, ಶನಿದೇವರು ನಿಮ್ಮ ಕರ್ಮಗಳ ವಿಧಾತನಾಗಿದ್ದಾರೆ ಮತ್ತು ಅವರಿಗೆ ತಿಳಿದಿದೆ ನೀವು ಎಷ್ಟು ಕಷ್ಟಗಳನ್ನು ಸದ್ದಿಲ್ಲದೆ ಸಹಿಸಿಕೊಂಡಿದ್ದೀರಿ ಎಂದು, ಎಷ್ಟು ನೋವನ್ನು ಮುಂಬರುವ ಜೀವನದಲ್ಲಿ ಅನುಭವಿಸಿದ್ದೀರಿ ಮತ್ತು ನೀವು ಸುರಿಸಿದ ನೀರಿಗೆ ಬದಲಾಗಿ ಈಗ ಶನಿದೇವರು ನಿಮಗೆ 2ರಷ್ಟು ಆನಂದ ಭಾಗ್ಯವನ್ನು ನೀಡಲಿದ್ದಾರೆ. ಹೌದು ಸ್ನೇಹಿತರೆ, ಈಗ ಅವರ ನ್ಯಾಯದ ದಂಡವು ಚಲಿಸುತ್ತದೆ ಮತ್ತು ಶನಿದೇವರು ನ್ಯಾಯ ಒದಗಿಸುವಾಗ ಯಾವುದೇ ನಕಾರಾತ್ಮಕ ಶಕ್ತಿ, ಭೂತ ಪ್ರೇತಗಳ ಅಡೆತಡೆಗಳು ಮತ್ತು ದುಷ್ಟ ಜನರ ದೃಷ್ಟಿ ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಮನೆಯ ದಾರಿದ್ರ್ಯವನ್ನು ಬೇರು ಸಹಿತ ಕಿತ್ತು ಎಸೆಯಲು ಮಂಗಳನ ಪರಾಕ್ರಮವು ನಿಮ್ಮ ರಕ್ತದಲ್ಲಿ ಒಂದು ಹೊಸ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ನೀವು ಕೇವಲ ಒಂದು ವಿಷಯದ ಕಡೆ ವಿಶೇಷ ಗಮನ ಹರಿಸಬೇಕು. ಅದೇನೆಂದರೆ, ಈ 2 ದಿನಗಳಲ್ಲಿ ನಿಮ್ಮ ಈ ಸಂತೋಷದ ಮಹಾಪೂರವೇ ಹರಿದು ಬಂದಾಗ ನಿಮ್ಮೊಳಗೆ ಎಳ್ಳಷ್ಟು ಅಹಂಕಾರ ಮತ್ತು ಗರ್ವ ಬರಬಾರದು. ಏಕೆಂದರೆ ಅಹಂಕಾರ ಬಂದ ತಕ್ಷಣವೇ ದೇವರ ಕೃಪೆಯು ಉಲ್ಟಾ ಪಾದಗಳಲ್ಲಿ ಮರಳಿ ಹೋಗುತ್ತದೆ. ಈ ಸುವರ್ಣ ಸಮಯದ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಲು ಶನಿದೇವರ ಅಪಾರ ಕೃಪೆಯನ್ನು ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಸ್ಥಾಪಿಸಿಕೊಳ್ಳಲು ನೀವು ಒಂದು ಅತ್ಯಂತ ರಹಸ್ಯವಾದ ಮತ್ತು ಖಚಿತವಾದ ಉಪಾಯವನ್ನು ಈ 2 ದಿನಗಳ ಒಳಗಾಗಿ ಮಾಡಬೇಕಾಗುತ್ತದೆ. ಈ ಉಪಾಯವು ನಿಮ್ಮ ಜೀವನದ ದಿಶೆ ಮತ್ತು ದಿಶೆಯನ್ನು ಎರಡನ್ನೂ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಸ್ನೇಹಿತರೆ, ಗಮನವಿಟ್ಟು ಕೇಳಿ. ಶನಿವಾರದ ದಿನ ಸೂರ್ಯಾಸ್ತದ ನಂತರ, ಅಂದರೆ ಆಕಾಶದಲ್ಲಿ ಕತ್ತಲು ಆವರಿಸಿದಾಗ, ನೀವು ಯಾವುದಾದರೊಂದು ಅರಳಿ ಮರದ ಕೆಳಗೆ ಹೋಗಿ ಸಾಸಿವೆ ಎಣ್ಣೆ ದೀಪವನ್ನು ಹಚ್ಚಬೇಕು. ದೀಪದಲ್ಲಿ ನೀವು ಕೆಲವು ಕಪ್ಪು ಎಳ್ಳಿನ ಕಾಳುಗಳನ್ನು ಮತ್ತು ಒಂದು ಕಬ್ಬಿಣದ ಮೊಳೆಯನ್ನು ಹಾಕಬೇಕು. ದೀಪವನ್ನು ಹಚ್ಚುವ ಸಮಯದಲ್ಲಿ ನಿಮ್ಮ ಮುಖವು ಪೂರ್ವ ಅಥವಾ ಉತ್ತರ ದಿಕ್ಕಿನ ಕಡೆ ಇರಬೇಕು. ಅಲ್ಲಿ ಕುಳಿತು ನೀವು ಪೂರ್ಣ ಶ್ರದ್ಧೆ ಮತ್ತು ಶಾಂತ ಮನಸ್ಸಿನಿಂದ ಶನಿದೇವರ ಮಹಾಮಂತ್ರವನ್ನು ಜಪಿಸಬೇಕು. ಅದು ಬ್ರಹ್ಮಾಂಡದ ಎಲ್ಲ ಅಡೆತಡೆಗಳನ್ನು ನಾಶಪಡಿಸುವ ಶಕ್ತಿಯನ್ನು ಹೊಂದಿದೆ. ಜೀವನದ ಎಲ್ಲ ಕಷ್ಟಗಳು, ಎಲ್ಲ ಕಾಯಿಲೆಗಳು ಮತ್ತು ಗ್ರಹಗಳ ಕೆಟ್ಟ ಪ್ರಭಾವಗಳು ತಕ್ಷಣವೇ ಕೊನೆಗೊಳ್ಳುತ್ತವೆ. ಜಪ ಪೂರ್ಣಗೊಂಡ ನಂತರ ನೀವು ಹಿಂತಿರುಗಿ ನೋಡದೆ ಸದ್ದಿಲ್ಲದೆ ನಿಮ್ಮ ಮನೆಗೆ ಮರಳಿ ಬರಬೇಕು ಮತ್ತು ಹಾದಿಯಲ್ಲಿ ಯಾರೊಂದಿಗೂ ಮಾತನಾಡಬಾರದು. ಇದು ನಿಮ್ಮ ಮುಚ್ಚಿದ ಅದೃಷ್ಟದ ಬೀಗದ ಕೊನೆಯ ಕೀಲಿಯಾಗಿದೆ. ಇದು ಕಲಿಯುಗದ ಮಹಾಪವಾಡವನ್ನು ಸಂಪೂರ್ಣವಾಗಿ ಸಿದ್ಧಿಸಿಕೊಳ್ಳುತ್ತದೆ. ಬಲಿ ಬಜರಂಗಬಲಿ ಮತ್ತು ನ್ಯಾಯದ ದೇವತೆಯಾದ ಶನಿದೇವರ ಜಂಟಿ ಕೃಪೆಯಿಂದ ಈಗ ನಿಮ್ಮ ಪ್ರತಿಯೊಂದು ಮನೋಕಾಮನೆಯು ಪೂರ್ಣಗೊಳ್ಳಲಿದೆ. ನಿಮ್ಮ 7 ತಲೆಮಾರುಗಳು ಕಲ್ಯಾಣವಾಗಲಿದೆ. ಹಾಗಾದರೆ ಸ್ನೇಹಿತರೆ, ಇಂದು ಒಂದು ವೇಳೆ ಈ ವರದಾನದ ನ್ಯಾಯವನ್ನು ಕಂಡು ಮನಸ್ಸಿಗೆ ಸಮಾಧಾನವಾದರೆ, ದಿವ್ಯ ಶಕ್ತಿಗಳು ನಿಮ್ಮ ಜೀವನವನ್ನು ರಾತ್ರೋರಾತ್ರಿ ಬದಲಾಯಿಸಬೇಕೆಂದು ಬಯಸಿದರೆ ಮತ್ತು ಈ ಮಹಾಪವಾಡವು ನಿಮ್ಮ ಮನೆಯಲ್ಲಿ ಘಟಿಸಬೇಕೆಂದು ಬಯಸಿದರೆ, ವಿಧಾತನ ಈ ಆಶೀರ್ವಾದವನ್ನು ಪಡೆಯಲು, ನಿಮ್ಮ ಅದೃಷ್ಟದ ಮಹಾದ್ವಾರವನ್ನು ತೆರೆಯಲು ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ಭಕ್ತಿಭಾವದಿಂದ ಜೈ ಶನಿದೇವ, ಜೈ ಮಹಾಬಜರಂಗಬಲಿ ಎಂದು ತಪ್ಪದೇ ಬರೆಯಿರಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಕಮೆಂಟಲ್ಲಿ ಪೂರ್ಣ ಭಕ್ತಿಭಾವದಿಂದ ಒಮ್ಮೆ ಜೈ ಶನಿದೇವ, ಜೈ ಮಹಾವೀರ ಬಜರಂಗಬಲಿ ಎಂದು ತಪ್ಪದೇ ಬರೆಯಿರಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.